ಭಾನುವಾರ ರಜೆ ದಿನ ಆದರೆ ಒಂದು ವ್ಲಾಗ್ ಶುರು ಮಾಡೋದಕ್ಕೆ ಒಂದು ಒಳ್ಳೆ ದಿನ ಸಂಡೇ. ಸೊ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ. ಯಾಕೆ ಆ್ಯಂಡ್ ಅಡುಗೆ ಮನೆಯಲ್ಲಿ ನಮ್ಮಪ್ಪ ಏನೋ ನಳಪಾಕ ಮಾಡ್ತಾ ಇದ್ದಾರೆ, ಏನಂತ ನೋಡೋಣ ಏನು ನಡೀತಾ ಇದೆ. ಇವತ್ತು ಸ್ಪೆಷಲ್ ಆಗಿ ಸಂಡೇ ಮ್ಯಾಗಿ ಮಾಡ್ತೀನಿ. ಸೊ ಮ್ಯಾಗಿ, ಆ ಕಡೆ ಅನ್ನ ಬೇಯ್ತಾ ಇದೆ, ಬಿಸಿ ಬಿಸಿ ತಿಂದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಮ್ಯಾಗಿನ ಹಾಗೆ ಸುಮ್ಮನೆ ತಿಂದರೆ ಏನು ಮಜಾ ಬರುತ್ತೆ, ಸಖತ್ತಾಗಿ ರೆಡಿಯಾಗಿ ಆಮೇಲೆ ಕೂತ್ಕೊಂಡು ತಿನ್ನಬೇಕು. ರೆಡಿಯಾಗಿ ಬರ್ತೀನಿ ತಡೀರಿ. ಸೊ ಫೈನಲಿ ರೆಡಿಯಾಗಾಯಿತು, ಮ್ಯಾಗಿ ಟೇಸ್ಟ್ ಮಾಡೋಣ ಬನ್ನಿ. ಅಲ್ಲ, ನಾನೇನೋ ನಮ್ಮಪ್ಪ ಎಲ್ಲರಿಗೂ ಸೇರಿಸಿ ಮ್ಯಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ಪಕ್ಕದಲ್ಲಿ ಅನ್ನ ಮಾಡಿದಾರಲ್ಲ ಅದು ಅವರಿಗೆ, ಮ್ಯಾಗಿ ನನಗಂತೆ. ಇಲ್ಲಿ ನೋಡಿ ಎಷ್ಟು ಕೊಟ್ಟಿದ್ದಾರೆ ನೋಡಿದ್ರಾ, ಪ್ಲೇಟ್ ಪೂರ್ತಿ. ಇಷ್ಟೊಂದು ತಿನ್ನಕ್ಕಾಗುತ್ತಾ ನೋಡ. ಇನ್ನೊಂದು ವಿಷಯ, ನಾನು ಮ್ಯಾಗಿ ತಿಂತಾ ಇರೋದು ಎಷ್ಟೋ ತಿಂಗಳಾದಮೇಲೆ. ಸೊ ರೆಗ್ಯುಲರಾಗಿ ತಿನ್ನಬೇಡಿ ಮ್ಯಾಗಿ, ಯಾವಾಗಾದರೂ ಒಂದ್ಸಲ ಅಪರೂಪಕ್ಕೆ ನಿಮಗೆ ಏನಾದರೂ ಮಸಾಲೆ ಥರ ಬೇಕು ಅಂತ ಅನಿಸಿದಾಗ, ಅಥವಾ ಏನಾದರೂ ಈ 90s ಕಿಡ್ಸ್ ಅಥವಾ 2000s ಕಿಡ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಪಕ್ಕಾ ನೆನಪಿರುತ್ತೆ. ಅವ್ರ ಸ್ಕೂಲ್ ಟೈಮಲ್ಲಿ ಎಸ್ಪೆಷಲಿ ಸ್ಯಾಟರ್ಡೆ ಮ್ಯಾಗಿ, ಪೀ ನೂಡಲ್ಸ್ ಅಥವಾ ಈ ಥರ ಏನಾದರೂ ಸ್ಪೆಷಲಾಗಿ ತೊಗೊಂಡು ಹೋಗ್ತಾ ಇದ್ರಿ. ಅದೊಂಥರ ಹ್ಯಾಪಿನೆಸ್ ಇತ್ತು ಅಲ್ವಾ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದಿದ್ದು, ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಿದ್ದು. ಈ ಥರ ಕೇಸರಿ ಬಾತು, ಪಿಟ್ಟು, ಸ್ಪೆಷಲ್ ಒಂಥರ ಸ್ಯಾಟರ್ಡೆ ಅಂದರೆ ಬಂತು ಅಂದರೆ, ಮಾರ್ನಿಂಗ್ ಕ್ಲಾಸ್ ಅಂದರೆ. ನೀವೇನೇನು ತೊಗೊಂಡೋಗ್ತಾ ಇದ್ರಿ ಇದನ್ನು ಬಿಟ್ಟು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಹಾಯಪ್ಪ, ಅಷ್ಟು ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪ ಬಿಟ್ಟೆ. ಮೀಟರ್ ಬೇಕು, ಮೀಟರ್. ಯಾಕಂದರೆ ಮ್ಯಾಗಿ ಅಲ್ವಾ, ಬೇಗ ಹೊಟ್ಟೆ ತುಂಬಿಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ನನ್ನದೊಂದು ಪೇಜ್ ಇದೆ, ಸ್ವಚ್ಛ ಶಿವಮೊಗ್ಗ ಅಂತ. ಸೊ ಆ ಪೇಜ್ನ ನಾನು ಸ್ಟಾರ್ಟ್ ಮಾಡಿದ ರೀಸನ್ ಏನು ಅಂದರೆ, ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು, ಹಾಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಸಿಟಿಗೆ ಏನು ಕೊಡಬಹುದು ಅನ್ನೋದನ್ನು ತಲೆಯಲ್ಲಿ ಹಿಡ್ಕೊಂಡು ಆ ಪೇಜ್ನ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಅಂದ್ಕೊಂಡಷ್ಟು ಸಪೋರ್ಟ್ ಇನ್ನೂ ಸಿಕ್ಕಿಲ್ಲ, ಸಿಗುತ್ತೆ ಅನ್ನೋ ಒಂದು ಭರವಸೆ ಖಂಡಿತ ಇದ್ದೇ ಇದೆ. ಆ್ಯಂಡ್ ನನ್ನ ಕೈಲಿ ಏನೇನಾಗುತ್ತೋ ಅದನ್ನು ನಾನು ಮಾಡಬೇಕು ಆ್ಯಂಡ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಅದನ್ನು ಇನ್ನಷ್ಟು ದೊಡ್ಡ ಕಮ್ಯುನಿಟಿ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಪೇಜ್ದು. ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಫಾಲೋ ಮಾಡಿ. 1-2 ತಿಂಗಳ ಹಿಂದೆ ನಾನೊಂದು ಕ್ಯಾಂಪೇನ್ ಮಾಡಿದ್ದೆ, ಸ್ವಚ್ಛ ಶಿವಮೊಗ್ಗ ಕ್ಯಾಂಪೇನ್ ಅಂತ. ನಮ್ಮ ಮನೆ ಹಿಂದ್ಗಡೆ ಇರೋ ಒಂದು ಪಾರ್ಕಲ್ಲಿ, ಅಲ್ಲಿ ಎಷ್ಟೊಂದು ಬೇಡದೇ ಇರೋ ವಸ್ತುಗಳು, ಕಸಗಳು ಇದ್ವು. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕಸದ ಗಾಡಿ ಏನು ಬರುತ್ತೆ ಅಲ್ಲಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ದೆ. ಅದು ಸಕ್ಸಸ್ ಕೂಡ ಆಗಿತ್ತು. ಅಂದರೆ ನಾ ಪೇಜ್ಗೆ ಇರೋ ಒನ್ ಆ್ಯಂಡ್ ಓನ್ಲಿ ಅಡ್ಮಿನ್, ಬೆಳಗ್ಗೆ ಏನು ಜನ ಬಂದಿರ್ತಾರಲ್ಲ ಅವರಲ್ಲಿ ಕೆಲವರು ಬಂದು ಕೈ ಜೋಡಿಸಿದ್ದು ಇದೆ. ಆ್ಯಂಡ್ ಬಹಳ ಖುಷಿ ಆಯ್ತು ಅವತ್ತು. ಆ ವಿಡಿಯೋ ಕೂಡ ನನ್ನ ಪೇಜಲ್ಲಿ ಇದೆ, ಖಂಡಿತ ಹೋಗಿ ನೋಡಿ. ಆ್ಯಂಡ್ ಈ ವಿಷಯ ಯಾಕೆ ಬಂತು ಅಂದರೆ ಕ್ಯಾಂಪೇನ್ದು, ಇವಾಗ ನಮ್ಮ ಮನೆ ಮುಂದ್ಗಡೆ ಕೂತ್ಕೊಂಡಿದ್ದೀನಿ ನಾನು, ಒಂದು ಕಟ್ಟೆ ಇದೆ ಕೂತ್ಕೊಳ್ಳೋಕ್ಕಂತ ಮಾಡಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ, ತೋರಿಸ್ತೀನಿ ನೋಡಿ. ಕಣಕಣದಲ್ಲೂ ಕೇಸರಿ ಸಿಗುತ್ತೆ ಅಂದರೆ ಇಲ್ಲಿ ಕಣಕಣದಲ್ಲೂ ಕಸ ಸಿಗ್ತಾ ಇದೆ. ನಿಮಗಿಲ್ಲಿ ಕಾಣ್ತಾ ಇರ್ಬೋದು ಸಣ್ಣ ಸಣ್ಣ ವಿಮಲ್ ಪ್ಯಾಕೆಟ್ಗಳು, ಆಮೇಲೆ ಪ್ಲಾಸ್ಟಿಕ್ಗಳು, ಪೇಪರ್ಗಳು ಎಲ್ಲ ಬಿದ್ದಿದೆ. ಇದು ಯಾರು ಹಾಕ್ತಾರೆ ಅಂತ ಗೊತ್ತಾಗಲ್ಲ ಗುರು. ಅವ್ರವ್ರ ಮನೆಗಳ ಮುಂದೆ ಹಾಕೊಳ್ಳೋದು ಬಿಟ್ಟು ಬೇರೆಯವ್ರ ಮನೆ ಮುಂದೆ ಬಂದು ಹಾಕ್ತಾರಲ್ಲ, ಏನು ಹೇಳಬೇಕು ಇಂಥವ್ರಿಗೆ. ಪಾರ್ಕಲ್ಲೂ ಅಷ್ಟೇ ಸುಮಾರು ಸಿಕ್ಕಿದ್ದು ಚಾಕ್ಲೇಟ್ ಕವರ್ಗಳು ಸಿಕ್ವು, ಅದಕ್ಕಿಂತ ಜಾಸ್ತಿ ನನಗೆ ಸಿಕ್ಕಿದ್ದು ವಿಮಲ್ ಪ್ಯಾಕೆಟ್ಗಳು. ಈ ಪಟ್ಟಣಕ್ಕೆ ಏನಾಗಿದೆ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಬನ್ನಿ ಆ ಪಾರ್ಕ್ಗೆ ಒಂದು ವಿಸಿಟ್ ಹಾಕೊಂಬರೋಣ. ನಾನೇನು ಹೇಳಿದ್ನಲ್ಲ ನಮ್ಮ ಮನೆ ಹಿಂದೆ ಒಂದು ಪಾರ್ಕ್ ಇದೆ ಅಂತ, ಆ ಪಾರ್ಕ್ ಇದೇನೆ. ನನ್ನ ಫಸ್ಟ್ ಸ್ವಚ್ಛ ಶಿವಮೊಗ್ಗ ಕ್ಯಾಂಪೇನ್ ಶುರು ಮಾಡಿದ ಪ್ಲೇಸ್ ಕೂಡ ಇದು. ಇವಾಗಲೂ ಅಲ್ಲಲ್ಲಿ ಕಸ ಇದೆ. ಆ್ಯಕ್ಚುಲಿ ಪಾರ್ಕ್ಗಳಲ್ಲಿ ಡಸ್ಟ್ಬಿನ್ನೇ ಇಡಬಾರ್ದು, ಯಾಕಂದರೆ ಕಸ ಹಾಕಕ್ಕಂತ ನಾವು ಪಾರ್ಕಿಗೆ ಬರೋದಲ್ಲ ಅಲ್ವಾ. ಯಾವ ಪಾರ್ಕ್ಗೂ ತರಬೇಡಿ ಕಸನ. ಈ ಪಾರ್ಕ್ ಎಷ್ಟು ದೊಡ್ಡದಿದೆ ಅಂತ ಅಂದರೆ, ಶಿವಮೊಗ್ಗದಲ್ಲೇ ಇದು ಒನ್ ಆಫ್ ದ ಲಾರ್ಜೆಸ್ಟ್ ಪಾರ್ಕ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ದೊಡ್ಡದು ಇದೆ, ಹಾಗೆ ಅಷ್ಟೇ ಪೀಸ್ಫುಲ್ ಜಾಗ ಕೂಡ. ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಬರ್ತವೆ, ಇಲ್ಲಿ ಮನೆ ಮಾಡ್ಕೊಂಡಿದ್ದಾವೆ. ಹಾಗೆ ಜನರು ಕೂಡ ವಾಕಿಂಗಿಗೆ ಬರ್ತಾರೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ.
ಇನ್ನು ಈ ಥರ ವ್ಲಾಗಿಂಗ್ ಮಾಡೋಕ್ಕೆಲ್ಲ ಈಸಿ, ಯಾಕಂದರೆ ಅಷ್ಟು ಜನನೂ ಇಲ್ಲ, ಆರಾಮಾಗೂ ವಿಡಿಯೋ ಮಾಡ್ಬೋದು. ಈ ಪಾರ್ಕ್ ಎಷ್ಟು ದೊಡ್ಡದಿದೆ ಅಂತ ಒಂದು ಟೂರ್ ಕೊಡೋಕೆ ಟ್ರೈ ಮಾಡ್ತೀನಿ ಬೇರೆ ದಿನ. ಅದಕ್ಕೆ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಅದೇನಂತ ಅಂದರೆ, ಯಾರಾದರೂ ಎಲ್ಲಿ ಬೇಕಂದ್ರಲ್ಲಿ ಕಸ ಹಾಕೋದು ಕಂಡು ಬಂತು ಅಂದರೆ ದಯವಿಟ್ಟು ಅದನ್ನು ತಡೀರಿ, ತಡೆದವರಿಗೆ ಬುದ್ಧಿ ಹೇಳಿ. ಹಾಗೆ ನೀವು ಇದನ್ನು ಏನಾದರೂ ಮಾಡ್ತಾ ಬಂದಿದ್ರೆ ದಯವಿಟ್ಟು ಇದನ್ನು ನಿಲ್ಲಿಸಿ. ಇಷ್ಟೇ ನನ್ನ ರಿಕ್ವೆಸ್ಟು. ಚಳಿಗಾಲದಲ್ಲಿ ಅದೆಷ್ಟು ಬೇಗ ಕತ್ಲಾಗುತ್ತೆ ಅಲ್ವಾ? ಹಾಗೆ ಸೊಳ್ಳೆ ಕಾಟನೂ ಜಾಸ್ತಿ ಆಯಿತು. ಸೊ ಬನ್ನಿ ವಾಪಸ್ ಮರಳಿ ಗೂಡಿಗೆ ಹೋಗುವ. ಈ ವಿಡಿಯೋ ನೋಡ್ತಿರೋರಲ್ಲಿ ಅದೆಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನೊಬ್ಬ ಸಿಂಗರ್ ಹಾಗೆ ಸಾಂಗ್ ರೈಟರ್ ಕೂಡ. ಹಾರ್ಟ್ ಹಿಸ್ಟ್ರಿ ಅನ್ನೋ ಒಂದು ಶಾರ್ಟ್ ಮೂವಿಗೆ ಒಂದು ಹಾಡು ಕೂಡ ಹಾಡಿದ್ದೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಸುಮಾರು ದಿನದಿಂದ ನಾನು ಒಂದು ಸಾಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಸಾಂಗ್ ಯಾವುದು ಅಂತ ಅಂದರೆ, ಅದು ಸಾಂಗ್ ಅನ್ನೋಕ್ಕಿಂತ ಅದು ಸರ್ಗಮ್ ಅಂತ ಹೇಳ್ಬೋದು. ಸರ್ಗಮ್ಮೇ ಅದು ಆ್ಯಕ್ಚುಲಿ. ಸೋನು ನಿಗಮ್ ಅವರು ಹಾಡಿರುವಂತಹ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ಸ್ ಅಂತ ಹೇಳ್ತೀನಿ. ಮೇರೆ ಡೋಲ್ನ 3.0 ಸಾಂಗ್ದು ಲಾಸ್ಟಲ್ಲಿ ಬರುವಂಥ ಸರ್ಗಮ್ ಇದು. ಅದನ್ನು ಪ್ರಾಕ್ಟೀಸ್ ಮಾಡಿ ಈಗ ನಿಮ್ಮ ಮುಂದೆ ಸ್ವಲ್ಪ ಬಿಡ್ತೀನಿ. ಅದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿತ್ ಕ್ಯಾರಿಯೋಕೆ ಹಾಡೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ ಕಾಪಿರೈಟ್ ಹಾಕಿ ಜಡ್ದು ಬಿಡ್ತಾರೆ. ಹಾಗಾಗಿ ವಿತೌಟ್ ಕ್ಯಾರಿಯೋಕೆ ಹಾಡ್ತೀನಿ. ಆ್ಯಂಡ್ ವಿತ್ ಕ್ಯಾರಿಯೋಕೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಬಂದಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನೊಬ್ಬ ಸಣ್ಣ ಸಿಂಗರ್ ಆದರೂ ಕೂಡ ಇಷ್ಟು ವರ್ಷದಿಂದ ನನ್ನ ಜೊತೆ ನನ್ನ ಜರ್ನಿಲಿ ಬಂದಿರೋರಿಗೆ, ಹಾಗೆ ನನ್ನ ಹಾಡುಗಳನ್ನು ಕೇಳಿ ಸಪೋರ್ಟ್ ಮಾಡಿರೋರಿಗೆ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಿಸ 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 ಧನಿ ನಿ ಧನಿ ನಿ ಧನಿ ಮದದ ಮದದ ಮದ ಗಮ ಪದ ನಿರಿಸ ನಿಸ ಸ ಸ ನಿಸ ಧನಿ ನಿ ನಿ ಧನಿ ಮದ ದ ಮದ ಗಮ ಪದ ನಿರಿಸ ಸ ಸ ಸ ಗಮ ಗ ಗ ಗಮ ಮ ಗ ಗ ಗಮ ಮ ನಿ ದ ಮಗ ನಿ ಸ ಗ ಮ ಮ ಮದ ನಿ ದ ದ ದ ದ ನಿ ಸ ಸ ಸ ಗ ಗ ರಿ ಸ ನಿ ದ ಮದ ನಿ ಸ ನಿ ದ ಮಗ ಸ ನಿ ದ ನಿ ಸ ಗ ಮದ ನಿ ಸ ನಿ ಸ ನಿ ದ ಮಗ ಸ ಗ ಮದ ಸ ನಿ ದ ಮ ಮಗ ನಿ ರೆ ಗ ಮ ನಿ ದ ಮ ಗ ಸ ಗ ಮ ಗ ಮ ದ ನಿ ಸ ನಿ ಸ ನಿ ಸ ನಿ ಸ ನಿ ಸ ಧನಿ 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 ಗಮ ಪದ ನಿ ದ ಪ ಮ ಗಮ ಪದ ನಿ ದ ಪ ಮ ಗಮ ಪ ಮ ಗಮ ಗ ರಿ ಗ ರಿ ಸ ನಿ ದ ನಿ ಸ ದ ದ ನಿ ನಿ ಸ ಸ ಗ ಗ ಮ ಗ ಸ ಸ ಗ ಗ ಮ ಮ ದ ದ ನಿ ದ ಸ ನಿ ಸ ಗ ಗ ರಿ ಸ ನಿ ಸ ನಿ ಸ ನಿ ದ ಪ ಮ ಗ ಗ ಮ ದ ನಿ ನಿ ದ ಮ ಗ ಗ ಮ ಗ ರಿ ಸ ನಿ ದ ನಿ ಸ ಮ ಗ ಪ ಮ ನಿ ದ ಪ ಪ ಮ ಗ ಮ ಗ ರಿ ಸ ನಿ ಸ ಮ ಗ ಪ ಮ ನಿ ದ ಪ ಪ ಮ ಗ ಮ ಗ ರಿ ಸ ನಿ ದ ದ ನಿ ನಿ ಸ ಸ ಗ ಗ ನಿ ನಿ ಸ ಸ ಗ ಗ ಮ ಮ ಸ ಸ ಗ ಗ ಮ ಮ ದ ದ ಗ ಗ ಮ ಮ ದ ದ ನಿ ನಿ ಮ ಮ ದ ದ ನಿ ನಿ ಸ ಸ ನಿ ದ ನಿ ನಿ ಸ ಸ ಗ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ.